ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ನಾನು ನಿಮ್ಮ ಭೀಮಸೇನಾಚಾರ್ಯ ಮಳಗಿ. ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಆಯ್ದುಕೊಂಡಿರ್ತಕ್ಕಂತಹ ವಿಷಯ ಶನಿದೇವ. ಬಂಧುಗಳೇ, ಯಾರೀ ಶನಿದೇವ? ಯಾರ ಮಗ? ಇವನ ವಂಶ ಎಂತಹ ವಂಶ? ಇವನಿರುವ ಸ್ಥಾನ ಏನು? ಇವನ ಶಕ್ತಿ ಸಾಮರ್ಥ್ಯ ಏನು? ಇವನು ನಮಗೆಲ್ಲ ಪೀಡೆಯನ್ನು ಕೊಡ್ತಾನೋ ಅಥವಾ ಪೀಡೆಯನ್ನು ಪರಿಹರಿಸ್ತಾನೋ? ಪೀಡೆ ಕೊಟ್ಟರು ಎಂಥವರಿಗೆ ಪೀಡೆ ಕೊಡ್ತಾನೆ ಎನ್ನುವಂತಹ ವಿಷಯವನ್ನು, ಹಾಗಾದರೆ ಆ ಪೀಡೆ ನಿವಾರಣೆ ಆಗಬೇಕಾದರೆ ನಾವು ಯಾವ ಉಪಾಯವನ್ನು ಮಾಡಬೇಕು ಅನ್ನುವಂತಹ ವಿಷಯವನ್ನು ಈ ಮಾಲಿಕೆಯಲ್ಲಿ ಪ್ರಸ್ತುತಪಡಿಸ್ತೇನೆ. ಪ್ರಾಯಶಃ ಅಖಂಡ ಜಗತ್ತು ಕಶ್ಯಪರ ಸಂತಾನವೇ ಆಗಿದೆ. ನಾವು ಕಾಣುವ ಈ ಎಲ್ಲ ವಿಧದ ಜೀವರಾಶಿಗಳು, ಅದು ಸರ್ಪವಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಅದು ವೃಕ್ಷಗಳಾಗಿರ್ಬೋದು, ಮಾನವರಾಗಿರ್ಬೋದು, ಯಕ್ಷಕಿನ್ನರ ಗಂಧರ್ವಾದಿಗಳಾಗಿರ್ಬೋದು, ಅಸುರರಾಗಿರ್ಬೋದು, ಯಾರೂ ಇರಬಹುದು. ಅವರೆಲ್ಲ ಹುಟ್ಟಿದ್ದು ಕಶ್ಯಪರ ಮಡದಿಯರಿಂದ. ಕಶ್ಯಪರ ಮೊದಲನೆಯ ಮಡದಿ ಅದಿತಿ. ಅದಿತಿಯಾಗೆ 12 ಜನ ಆದಿತ್ಯರು ಹುಟ್ಟಿದ್ದಾರೆ. ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟ, ಸವಿತಾ, ಭಗ, ಧಾತಾ, ವಿಧಾತ, ವರುಣ, ಮಿತ್ರ, ಶಕ್ರ ಮತ್ತು ಉರುಕ್ರಮ ಅಂತ ಹೇಳಿ. ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟ ಚ ಸವಿತಾ, ಭಗ, ಧಾತಾ, ವಿಧಾತ, ವರುಣೋ, ಮಿತ್ರ, ಶಕ್ರ, ಉರುಕ್ರಮ ಎಂಬುದಾಗಿ ಭಾಗವತ ಹೇಳುತ್ತೆ. ಈ 12 ಮಂದಿ 12 ಆದಿತ್ಯರನ್ನು ಸೃಷ್ಟಿಸಿದ ಅದಿತಿ, ಆ ಅದಿತಿಯ ಮೊದಲನೆಯ ಮಗ, 12 ಆದಿತ್ಯರಲ್ಲಿ ಮೊದಲನೆಯ ಮಗ ವಿವಸ್ವಾನ್ ಅಂತೇನಿದ್ದಾನೋ ಆ ವಿವಸ್ವಾನ್ ಸಂಜ್ಞಾದೇವಿಯನ್ನು ಮದುವೆಯಾದ. ಈ ಸಂಜ್ಞಾದೇವಿ ವೈವಸ್ವತ ಮುನ್ನುವನ್ನು ಯಮದೇವರನ್ನು ಜೊತೆಗೆ ಯಮಿಯನ್ ಇಬ್ಬರು ಅವಳಿ ಮಕ್ಕಳು, ಯಮದೇವ ಮತ್ತು ಯಮಿ ಇಬ್ಬರು ಕೂಡ ಅವಳಿ ಮಕ್ಕಳನ್ನು ಪಡೆದಿದ್ದಾಳೆ. ಅನಂತರದಲ್ಲಿ ಸೈವ ಭೂತ್ವಾಥ ವಡವ ನಾಸತ್ಯೌ ಸುಷುವೆ ಭುವಿ ಛಾಯಾ ಶನೈಶ್ಚರಂ ಲೇಭೆ ಸಾವರ್ಣಿಂ ಚ ಮನುಂತತಃ ಎಂಬುದಾಗಿ ಹೇಳಿತು ಭಾಗವತ. ಈ ಸಂಜ್ಞಾದೇವಿ, ಸೂರ್ಯನ ಹೆಂಡತಿಯಾಗಿರ್ತಕ್ಕಂತಹ ಸಂಜ್ಞಾದೇವಿ ಏನಿದ್ದಾಳೋ ಇವಳು ಹೆಣ್ಣು ಕುದುರೆಯ ರೂಪವನ್ನು ತಾಳಿದ್ದಾಳೆ. ಅನಂತರದಲ್ಲಿ ಭೂಲೋಕದಲ್ಲಿ ಅಶ್ವಿನಿ ದೇವತೆಗಳಿಗೆ ಜನ್ಮ ಕೊಟ್ಟಿದ್ದಾಳೆ. ಅಶ್ವಿನಿ ದೇವತೆಗಳಿಗೆ ಜನ್ಮ ಕೊಟ್ಟ ಮೇಲೆ ಆ ಛಾಯಾದೇವಿಯೇ, ಸಂಜ್ಞಾದೇವಿಯೇ ಸೂರ್ಯನಿಂದ ಶನೈಶ್ಚರ ಮತ್ತು ಸಾವರ್ಣೀಮನು ಎಂಬತಕ್ಕಂತಹ ಇಬ್ಬರು ಮಕ್ಕಳನ್ನು, ಗಂಡು ಮಕ್ಕಳನ್ನು, ಜೊತೆಗೆ ತಪತಿ ಎನ್ನುವಂತಹ ಹೆಣ್ಣು ಮಗಳನ್ನು ಪಡೆದಿದ್ದಾಳೆ. ಹಾಗಾಗಿ ಶನಿದೇವ ಸೂರ್ಯನ ಮಗ ಎಂಬುದಾಗಿ ಭಾಗವತ ನಮಗೆ ಸ್ಪಷ್ಟ ತಿಳಿಸ್ತು. ಮತ್ಸ್ಯಪುರಾಣವೂ ಕೂಡ ಶನೈಶ್ಚರೋ ವಿರೂಪಶ್ಚ ಸಂಜ್ಞಾಪುತ್ರೋ ವಿವಸ್ವತಃ ಎಂಬುದಾಗಿಯೇ ಹೇಳ್ತಾ ಇದೆ. ಶನೈಶ್ವರನು ಸಂಜ್ಞೆಯ ಮಗನಾಗಿದ್ದಾನೆ, ಸೂರ್ಯ ಮತ್ತು ಸಂಜ್ಞಾದೇವಿಯರ ಮಗನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇವನು ಹೇಗಿದ್ದಾನೆ ಎನ್ನುವುದನ್ನು ಮತ್ಸ್ಯಪುರಾಣ ಹೇಳಿತು. ವಿರೂಪಶ್ಚ, ಇವನು ವಿರೂಪನಾಗಿದ್ದಾನೆ, ಕುರೂಪಿಯಾಗಿದ್ದಾನೆ. ಹೀಗಾಗಿಯೇ ಶನಿದೇವನ ಚಿತ್ರವನ್ನು ಏನು ಬಿಡಿಸ್ತಾರೋ ಸ್ವಲ್ಪ ಅಷ್ಟು ಸೌಂದರ್ಯವಿಲ್ಲದಂತಹ ಒಂದು ರೂಪವನ್ನು ಚಿತ್ರಿಸಿರುತ್ತಾರೆ. ಇಲ್ಲಿ ವಿರೂಪ ಎನ್ನುವಂತಹ ಶಬ್ದಕ್ಕೆ ಕುರೂಪ ಅಂತ ಅರ್ಥವನ್ನು ಕೆಲವರೆಲ್ಲ ಮಾಡಿದ್ದಾರೆ. ಆದರೆ ಒಬ್ಬ ಶನಿದೇವ ಕುರೂಪಿಯಾಗಿರಲಿಕ್ಕೂ ಶಕ್ಯ. ಭಗವಂತ ಅಂತಹ ರೂಪವನ್ನು ಕೊಟ್ಟಿರಬಹುದು, ಆಗಿರಬಹುದು. ಆದರೆ ವಿರೂಪ ಅನ್ನೋದಕ್ಕೆ ವಿಶಿಷ್ಟವಾದ ರೂಪ ಅಂತಲೂ ನಾವು ಅರ್ಥವನ್ನು ಮಾಡಬಹುದು. ಅಂದರೆ ಸಾಮಾನ್ಯ ರೂಪ ಅಲ್ಲದ ವಿರುದ್ಧ ರೂಪ ಅಂತ ಮಾಡಲಾರ್ದೇನೆ ಅವನು ವಿಶಿಷ್ಟವಾಗಿರ್ತಕ್ಕಂತಹ ರೂಪವನ್ನು ಹೊಂದಿದವನು ಅಂತಲೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಅಂತೂ ಇವನ ರೂಪ ಅದು ವಿರೂಪ. ಹೀಗೆ ವಿರೂಪನೆನಿಸಿಕೊಂಡ ಶನಿ ಎಲ್ಲಿ ವಾಸವಾಗಿರ್ತಾನೆ ಅನ್ನೋದನ್ನು ಕೂಡ ನಮಗೆ ಮತ್ಸ್ಯಪುರಾಣ ತಿಳಿಸಿಕೊಡ್ತು. ಮತ್ಸ್ಯಪುರಾಣದ ಪ್ರಕಾರ ತಿಳಿಯೋದಾದರೆ ಸೂರ್ಯ ಎಲ್ಲ ಗ್ರಹಗಳ ಕೆಳಗೆ ಸಂಚಾರ ಮಾಡ್ತಾನೆ ಅಂತ ಹೇಳುತ್ತದೆ. ಅವನ ಮೇಲೆ ಚಂದ್ರ, ಚಂದ್ರನ ಮೇಲೆ ನಕ್ಷತ್ರ ಮಂಡಲ, ಆ ನಕ್ಷತ್ರ ಮಂಡಲಗಳ ಮೇಲೆ ಬುಧ, ಆ ಬುಧನ ಮೇಲೆ ಶುಕ್ರ, ಶುಕ್ರನ ಮೇಲೆ ಅಂಗಾರಕ, ಅಂಗಾರಕನ ಮೇಲೆ ಗುರು ಬೃಹಸ್ಪತಿ. ಅದಕ್ಕಿಂತ ಎತ್ತರದಲ್ಲಿದ್ದಾನೆ ಶನಿ ಎಂಬುದಾಗಿ ಹೇಳುತ್ತದೆ. ವಕ್ರಸ್ತು ಭಾರ್ಗವಾದೂರ್ಧ್ವಂ ವಕ್ರಾದೂರ್ಧ್ವಂ ಬೃಹಸ್ಪತಿ ತಸ್ಮಾತ್ ಶನೈಶ್ಚರೋದೂರ್ಧ್ವಂ ದೇವಾಚಾರ್ಯೋ ಪರಿಸ್ಥಿತಃ ಎಂಬುದಾಗಿ ಹೇಳುತ್ತದೆ. ಅಂದರೆ ಎಲ್ಲಿದ್ದಾನೆ ಅಂದರೆ ಬೃಹಸ್ಪತಿ ಗುರು ಏನಿದೆಯೋ ಗುರುಕ್ಕಿಂತ ಮೇಲೆ ಎತ್ತರದಲ್ಲಿ ಶನಿ ಇದ್ದಾನೆ. ಆ ಶನಿ ಮೇಲೆ ಯಾರಿದ್ದಾರೆ? ಶನೈಶ್ಚರಾತ್ ತಥಾಚೋರ್ಧ್ವಂ ಜ್ಞೇಯಂ ಸಪ್ತರ್ಷಿ ಮಂಡಲಂ ಎಂಬುದಾಗಿ ಮತ್ಸ್ಯಪುರಾಣ ಹೇಳುತ್ತದೆ.
ಈ ಶನಿಯ ಮೇಲೆ ಸಪ್ತರ್ಷಿ ಮಂಡಲ ಇದೆ ಅಂತೆ. ಹಾಗಾದರೆ ಶನಿಯ ಲೋಕ ಎಲ್ಲಿದೆ ಅಂತ ಮತ್ಸ್ಯಪುರಾಣದ ಪ್ರಕಾರ ಶನಿಯ ಲೋಕ ಎಲ್ಲಿದೆ ಅಂತ ನೋಡೋದಾದರೆ ಬೃಹಸ್ಪತಿ ಗುರುಗ್ರಹದ ಮೇಲೆ ಇದೆ, ಸಪ್ತರ್ಷಿ ಮಂಡಲದ ಕೆಳಗೆ ಈ ಶನಿ ಲೋಕ ಇದೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಇನ್ನು ಈ ಶನಿಯ ಸ್ಥಾನ ಯಾವುದರಿಂದ ರಚಿಸಲ್ಪಟ್ಟಿದೆ ಅಂತ ನೋಡೋದಾದರೆ ಅದನ್ನು ಮತ್ಸ್ಯಪುರಾಣ ಹೇಳುತ್ತದೆ. ಶನಿಯ ಸ್ಥಾನ ಕಬ್ಬಿಣದಿಂದ ರಚಿತವಾಗಿದೆ, ಅದು ಕಪ್ಪಾಗಿದೆ, 8 ಕಿರಣಗಳಿಂದ ಕೂಡಿದ್ದಾಗಿದೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಮತ್ಸ್ಯಪುರಾಣ ಹೇಳುತ್ತದೆ. ಅಷ್ಟರಶ್ಮಿ ಶನೇಸ್ತತ್ತು ಕೃಷ್ಣಂ ವೃದ್ಧಂ ಮಯಸ್ಮಯಂ, ಅಂದರೆ 8 ಕಿರಣಗಳಿಂದ ಕೂಡಿದ್ದಾಗಿದೆ, ಕಬ್ಬಿಣದಿಂದ ರಚನೆಯಾಗಿದೆ, ಕಪ್ಪಾಗಿದೆ ಅಂತ. ಆದ್ದರಿಂದಲೇ ಪ್ರಾಯಶಃ ಜ್ಯೋತಿಷಿಗಳು ಕಬ್ಬಿಣದ ಯಾವುದಾದ್ರೂ ಶನಿಕಾಟ ಇರುವಾಗ ಕಬ್ಬಿಣದ ಬುಟ್ಟಿಯನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಶನಿ ತುಷ್ಟ ಆಗಲಿ ಎನ್ನುವಂತಹ ಉದ್ದೇಶದಿಂದ ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಯಬಹುದು. ಇಷ್ಟೇ ಅಲ್ಲದೆ ಮತ್ಸ್ಯಪುರಾಣ ಇನ್ನೊಂದು ವಿಶೇಷ, ಇವನ ಯಾಕೆ ಶನಿ ಅನ್ನೋದನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಿಕೊಡುತ್ತದೆ. ಇವನು ಶನಿ ಅಂತ ಕರೆಸಿಕೊಳ್ಳಿಕ್ಕೆ ಕಾರಣ ಇವನ ಗತಿ ಮಂದ ಇರ್ತದೆ. ಒಟ್ಟಾರೆ ಗ್ರಹಗಳಲ್ಲಿ ಶನಿಗ್ರಹ, ಗುರುಗ್ರಹ, ಮಂಗಳ ಗ್ರಹಗಳ ಇವುಗಳ ಗತಿ ಮೆಲ್ಲಗಿರ್ತದೆ. ಚಂದ್ರ, ಸೂರ್ಯ, ಬುಧ, ಶುಕ್ರ ಇವರ ಗತಿ ಏನಿರ್ತದೆ? ಶೀಘ್ರ ಗತಿ ಇರ್ತದೆ. ಇವನು ಮೆಲ್ಲನೆ ಚಲಿಸ್ತಾನೆ. ಆದ್ದರಿಂದ ಇವನನ್ನು ಏನಂತ ಕರೀತಾರೆ? ಶನಿ ಎಂಬುದಾಗಿ. ಆದ್ದರಿಂದಲೇ ಶನೈಶ್ಚರ ಅಂತ ಹೆಸರು. ಇವನಿಗೆ ಶನಿ ಅಂತ ಬರಲಿಕ್ಕೆ ಕಾರಣ ಏನು? ಶನೈಶ್ಚರ ಅಂತ ಅನ್ನಲಿಕ್ಕೆ ಕಾರಣ ಏನು ಅಂದರೆ ಮೆಲ್ಲನೆ ಚಲಿಸ್ತಾನೆ ಇವನು, ಆದ್ದರಿಂದ ಇವನು ಶನೈಶ್ಚರ. ವಿಷ್ಣು ಪುರಾಣ ಈ ಮಾತನ್ನು ಇಷ್ಟು ಸುಂದರವಾಗಿ ಹೇಳುತ್ತದೆ ಅಂದರೆ ಆಕಾಶ ಸಂಭವೈರಶ್ವೈ ಶಬಲೈ ಸ್ಯಂದನಂ ಯುತಂ ತಮಾರುಹ್ಯ ಶನೈರ್ಯಾತಿ ಮಂದಗಾಮಿ ಶನೈಶ್ಚರ ಅಂತ. ಅಂದರೆ ಅರ್ಥ ಏನು ಅಂದರೆ ಆಕಾಶದಲ್ಲಿ ಹುಟ್ಟಿರ್ತಕ್ಕಂತಹ ಶಬಲ ವರ್ಣದ ಕುದುರೆಗಳು, ಶಬಲ ವರ್ಣ ಅಂದರೆ ಮಿಕ್ಸ್ಡ್ ವರ್ಣ ಅಂತ, ನಾನಾ ವಿಚಿತ್ರ ವರ್ಣಗಳಿಂದ ಕೂಡಿರ್ತಕ್ಕಂತಹ ಕುದುರೆಗಳೇನಿವೆ ಆ ಕುದುರೆಗಳನ್ನು ಏರಿ ಮೆಲ್ಲನೆ ಚಲಿಸುವ ಸ್ವಭಾವದವನಾಗಿದ್ದಾನೆ. ಆದ್ದರಿಂದ ಇವನು ಶನೈಶ್ಚರ ಎಂಬುದಾಗಿ ಹೇಳುತ್ತದೆ. ಆದರೆ ಪರಮಾಶ್ಚರ್ಯದ ಸಂಗತಿ ಅಂದರೆ ಪ್ರಾಯಶಃ ಎಲ್ಲ ಕಡೆಗೂ ಶನಿದೇವನ ಚಿತ್ರ ಅಂತ ನೀವು ನೋಡಿದರೆ ಕಾಕದ ಮೇಲೆ ಕೂತ್ಕೊಂಡಿರ್ತಕ್ಕಂತಹ ಚಿತ್ರವನ್ನೇ ನಾವು ಕಾಣುತ್ತೇವೆ. ಇದನ್ನು ಇನ್ನಷ್ಟು ನಾವು ಅಧ್ಯಯನ ಮಾಡಬೇಕು, ವಿಮರ್ಶೆ ಮಾಡಬೇಕು ಅನ್ನೋದೇ ನನ್ನ ಒಳ ಅಭಿಪ್ರಾಯ. ಇರಲಿ, ಹಾಗಾದರೆ ಈ ಶನಿದೇವ ನಮಗೆ ಹಿಂಸೆ ಕೊಡುವವನೋ ಅಥವಾ ನಮಗೆ ಒಳ್ಳೆಯದನ್ನು ಮಾಡ್ತಾನೋ? ಪ್ರಾಯಶಃ ಎಲ್ಲರೂ ತಿಳಿದದ್ದು ಶನಿದೇವ ನಮಗೆ ಹಿಂಸೆಯನ್ನೇ ಮಾಡ್ತಾನೆ ಅಂತ ತಿಳಿದದ್ದು. ಆದರೆ ವಸ್ತುಸ್ಥಿತಿಯಲ್ಲಿ ಶನಿದೇವ ನಮಗೆ ಹಿಂಸಾಪ್ರದನಲ್ಲ. ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿರುವ ಕರ್ಮಗಳಿಗನುಗುಣವಾಗಿ ಈ ಜನ್ಮದಲ್ಲಿ ನಾವು ಏನು ಅನುಭವಿಸ್ತೇವೆ ಅಂತನ್ನೋದನ್ನು ತೋರಿಸಿರ್ತಕ್ಕಂಥವರು ಯಾವುದೇ ಗ್ರಹಗಳಿರಲಿ, ಒಬ್ಬ ಶನಿದೇವ ಅಲ್ಲ. ಎಲ್ಲ ಗ್ರಹಗಳು ಕೂಡ ಜನ್ಮಾಂತರಗಳಲ್ಲಿ ನಾವು ಮಾಡಿರುವ ಕರ್ಮಗಳ ಫಲ ಈ ಸಮಯದಲ್ಲಿ ನೀವು ಅನುಭವಿಸ್ತೀರಾ ಅಂತ ತೋರಿಸ್ತಾರೆ. ಗ್ರಹಗಳೆಲ್ಲವೂ ಕೂಡ ಅವು ಸೂಚಕಗಳಾಗಿವೆ. ನತು ಕಾರಕಾಹ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇವರೆಲ್ಲ ಸೂಚಕರು. ಆದರೆ ಹೀಗೆ ಅಂತ ಹೇಳುತ್ತಾರೆ, ನಿಮಗೆ ಈ ಸಮಯದಿಂದ ಈ ಸಮಯದವರೆಗೆ ಒಳ್ಳೆಯದಿದೆ, ಈ ಸಮಯದಿಂದ ಈ ಸಮಯದವರೆಗೆ ಕೆಟ್ಟದ್ದಿದೆ. ಒಳ್ಳೆಯದು ಯಾಕಿದೆ? ಜನ್ಮಾಂತರದಲ್ಲಿ ಒಳ್ಳೆಯದನ್ನು ಮಾಡಿದ್ದರಿಂದ. ಕೆಟ್ಟದ್ದು ಯಾಕಿದೆ? ಜನ್ಮಾಂತರದಲ್ಲಿ ಕೆಟ್ಟದ್ದನ್ನು ಮಾಡಿದ್ದರಿಂದ. ಹಾಗೆ ಸೂಚನೆಯನ್ನು ಮಾಡ್ತಕ್ಕಂಥವುಗಳಾಗಿವೆ ಈ ಗ್ರಹಗಳು, ಹೊರತು ಇವರೇ ಅದನ್ನೆಲ್ಲ ನಿರ್ಮಾಣವನ್ನು ಮಾಡುವುದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಬೇಕು. ಹಾಗಾದರೆ ಶನಿದೇವ ಬಂದಾಗ ಎಲ್ಲರಿಗೂ ತೊಂದರೆನೇ ಇರ್ತದೆ, ಶನಿಕಾಟ ಅಂತಲೇ ಹೆಸರಿರೋದು. ಹಾಗಾದರೆ ಶನಿದೇವ ಕಾಡ್ತಾನೆ ಅಂತ ಅನ್ನೋದಾದರೆ ಎಂಥವರನ್ನು ಕಾಡ್ತಾನೆ ಅನ್ನೋದನ್ನು ಕೂಡ ಶಾಸ್ತ್ರಕಾರರು ತಿಳಿಸಿಕೊಡುತ್ತಾರೆ. ಹರಿಕಥಾಮೃತಸಾರ ಎನ್ನುವಂತಹ ಒಂದು ಸುಂದರ ಕೃತಿಯಲ್ಲಿ ಕನ್ನಡದೊಳಗೆ ಜಗನ್ನಾಥದಾಸರು ಹೀಗೆ ತಿಳಿಸ್ತಾರೆ ನೋಡಿ. ಹರಿಗುರುಗಳರ್ಚಿಸದ ಪಾಪಾತ್ಮರನ ಶಿಕ್ಷಿಸಲು ಸುಗಶನೈಶ್ಚರನೆನಿಸಿ ದುಷ್ಪಗಳೀವೆ ನಿರಂತರವು ಬಿಡದೆ ತರಣಿನಂದನ ನಿನ್ನ ಪಾದಾಂಬುರಹಗಳಿಗಾನಮಿಪ ಬಹುದುಸ್ತರ ಭವಾರ್ಣವ ಮಗ್ನನಾದೆನ್ನುದ್ಧರಿಸಬೇಕು. ಏನು ಸುಂದರವಾಗಿ ಹೇಳ್ತಾರೆ ಜಗನ್ನಾಥದಾಸರು ಅಂದರೆ, ಪರಮಾತ್ಮನನ್ನು, ಗುರುಗಳನ್ನು, ಹಿರಿಯರನ್ನು ಯಾರು ಜನ್ಮಾಂತರಗಳಲ್ಲಿ ಪೂಜೆ ಮಾಡಿರುವುದಿಲ್ಲ ಅಂತಹ ಪಾಪಾತ್ಮರನ್ನು ಶಿಕ್ಷೆ ಮಾಡುವುದಕ್ಕೋಸ್ಕರ ಶನೈಶ್ಚರನೆನಿಸಿಕೊತಾನೆ.
ಅರ್ಥಾತ್ ಮೆಲ್ಲನೆ ಚಲಿಸಿ ಅವರಿಗೆ ಹಿಂಸೆಯನ್ನು ಕೊಡ್ತಾನೆ, ಅವರಿಗೆ ಶಿಕ್ಷೆ ಕೊಡ್ತಾನೆ. ಯಾರಿಗೆ ಶಿಕ್ಷೆ ಕೊಡ್ತಾನೆ? ಹರಿ ಗುರುಗಳರ್ಚಿಸದ ಪರಮಾತ್ಮನನ್ನು, ಶ್ರೀಹರಿಯನ್ನು, ಗುರುಗಳನ್ನು ಯಾರು ಪೂಜೆ ಮಾಡೋದಿಲ್ಲ ಅವರನ್ನು ತಾನು ಮೆಲ್ಲನೆ ಚಲಿಸ್ತಾ ಶಿಕ್ಷೆ ಕೊಡ್ತಾನೆ, ಅವರಿಗೆ ದುಷ್ಫಲಗಳನ್ನು ಕೊಡ್ತಾನೆ, ನಿರಂತರವು ಬಿಡದೆ ಅಂತಾರೆ. ಅವರನ್ನು ಬೆನ್ನಹತ್ತಿ ಅವರಿಗೆ ದುಷ್ಫಲಗಳನ್ನು ಕೊಡ್ತಾನೆ ಅಂತ. ಆದ್ದರಿಂದ ಹೇ ಸೂರ್ಯಪುತ್ರನಾದ ಶನಿದೇವನೇ, ನಿನ್ನ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಈ ಕೆಟ್ಟದಾಗಿರ್ತಕ್ಕಂತಹ ದುಸ್ತರವಾಗಿರ್ತಕ್ಕಂತಹ ಸಂಸಾರ ಸಮುದ್ರದಲ್ಲಿ ನಾನು ಮುಳುಗಿದ್ದೇನೆ, ನನ್ನನ್ನು ಉದ್ಧರಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಯಾರಿಗೆ ಸಂಸ್ಕೃತ ಹೇಳಲಿಕ್ಕೆ ಆಗುವುದಿಲ್ಲ ಅವರು ಈ ಶ್ಲೋಕವನ್ನು, ನಾನು ಹೇಳಿರ್ತಕ್ಕಂತಹ ಈ ಸುಂದರವಾದ ಪದ್ಯವನ್ನು, ಹರಿಗುರುಗಳರ್ಚಿಸದ ಪಾಪಾತ್ಮರನ ಶಿಕ್ಷಿಸಲೋ ಸುಗಶನೈಶ್ಚರನೆನಿಸಿ ದುಷ್ಪಗಳೀವೆ ನಿರಂತರವು ಬಿಡದೆ ತರಣಿನಂದನ ನಿನ್ನ ಪಾದಾಂಬುರಹಗಳಿಗಾನಮಿಪೆ ಬಹುದುಸ್ತರ ಭವಾರ್ಣವಮಗ್ನನಾದೆನ್ನುದ್ಧರಿಸಬೇಕು ಎನ್ನುವಂತಹ ಈ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಸಾಕು, ನಮಗೆ ಶನಿ ಕಾಟ ಅನ್ನೋದು ತಪ್ಪತ್ತೆ ಬರುವುದಿಲ್ಲ. ಒಂದು ಮತ್ತೊಂದು, ಈ ಶನಿಯ ದುಷ್ಟ ಕಾಟದಿಂದ ಅರ್ಥಾತ್ ನಾವು ಜನ್ಮಾಂತರಗಳಲ್ಲಿ ಮಾಡಿರುವ ಆ ಪಾಪ ಕರ್ಮಕ್ಕನುಗುಣವಾಗಿ ಶನಿ ನಮಗೇನಿಲ್ಲಿ ಹಿಂಸೆಯನ್ನು ಕೊಡ್ತಾ ಇರ್ತಾನೋ, ಸೂಚನೆ ಮಾಡ್ತಾ ಇರ್ತಾನೋ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಪುರಾಣ ಹೇಳುತ್ತದೆ. ಅದನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೀಗೆ ಉಲ್ಲೇಖ ಮಾಡ್ತಾರೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ ಕೃತಾರಾಜನ್ ನ ದರ್ಶಯತಿ ಭಾಸ್ಕರಿ. ಭಾಸ್ಕರಿ ಅಂದರೆ ಸೂರ್ಯಪುತ್ರ. ಸೂರ್ಯಪುತ್ರ ಅಂದರೆ ಇಬ್ಬರೀಗ, ಒಬ್ಬ ಯಮ, ಇನ್ನೊಬ್ಬ ಶನಿ, ಇಬ್ಬರು ಕೂಡ ಸೂರ್ಯಪುತ್ರರೇ. ಇವರಿಬ್ಬರ ಕಾಟ ನಮಗಾಗಬಾರದು, ಯಮನ ಕಾಟವೂ ಇರಬಾರದು, ಶನಿಯ ಕಾಟವೂ ನಮಗಿರಬಾರದು. ಅಂದರೆ ಈ ಪಾಪ ಇದ್ದರೆ ಇವರ ಕಾಟ ಇರೋದು. ಪಾಪ ಪರಿಹಾರ ಆಗಬೇಕಾದರೆ ಜಗತ್ತಿನೊಳಗೆ ಒಂದೇ ಒಂದು ವ್ರತ ಇದೆ, ಅದು ಯಾವುದು ಅಂದರೆ ಏಕಾದಶಿ ವ್ರತ ಎಂಬುದಾಗಿ ಹೇಳ್ತಾರೆ. ಪುರಾಣದಲ್ಲಿ ಬಂದಿರತಕ್ಕಂತಹ ಈ ಮಾತನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೊಟ್ಟು ಮಾಡ್ತಾರೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ ಕೃತಾರಾಜನ್ ನ ದರ್ಶಯತಿ ಭಾಸ್ಕರೀಂ. ಹಾಗಾದರೆ ನಾವು ಈ ಶನಿಯ ದೋಷದಿಂದ ದೂರ ಆಗಬೇಕಾದರೆ ತಂದೆ ತಾಯಿಗಳ, ಗುರುಗಳ, ಹಿರಿಯರ, ವಿಶೇಷವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡುವುದರ ಜೊತೆಗೆ ಏಕಾದಶಿ ಉಪವಾಸವನ್ನು ಮಾಡಿದರೆ ನಮಗೆ ಯಾವ ವಿಧದ ತೊಂದರೆಯೂ ಕೂಡ ಆಗುವುದಿಲ್ಲ. ಇನ್ನೊಂದು ಪರಿಹಾರೋಪಾಯ, ಸುಲಭ ಪರಿಹಾರೋಪಾಯ, ಶನಿಯೇ ತಿಳಿಸಿಕೊಟ್ಟಿರ್ತಕ್ಕಂತಹ ಪರಿಹಾರೋಪಾಯ, ಅದು ಎರಡಿವೆ. ಏನು ಅಂದರೆ, ಒಂದು ದಶರಥ ರಾಜನಿಗೆ ಶನಿದೇವ ಕೊಟ್ಟಿರತಕ್ಕಂತಹ ವರ ಏನು ಅಂದರೆ, ಯಾರು ನನ್ನ ವಾರ ಶನಿವಾರದಂದು ಹನುಮಂತ ದೇವರ ಉಪಾಸನೆಯನ್ನು ಮಾಡ್ತಾರೋ, ವಾಯುದೇವರ ಉಪಾಸನೆಯನ್ನು ಮಾಡ್ತಾರೋ ಅವರಿಗೂ ನಾನು ಹಿಂಸೆ ಕೊಡುವುದಿಲ್ಲ ಅಂತ. ಆ ಕೊಟ್ಟ ಮಾತಿನಂತೆ ಇವತ್ತಿಗೂ ಕೂಡ ಶನಿವಾರ ನಾವು ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತೇವೆ. ಎಲ್ಲರೂ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತೇವೆ ಶನಿವಾರ. ವಾಸ್ತವಿಕ ಶನಿವಾರ ಹನುಮಂತನ ವಾರ ಅಲ್ಲ, ಅದು ಶನಿಯ ವಾರ, ಶನಿವಾರ. ಆದರೆ ಹನುಮಂತನ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತೇವೆ. ಯಾಕೆ? ಅದು ದಶರಥ ರಾಜನಿಗೆ ಶನೇಶ್ವರ ಕೊಟ್ಟಿರ್ತಕ್ಕಂತಹ ವರ. ಏನು ಅಂದರೆ, ಶನಿವಾರದಂದು ಯಾರು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ನಡ್ಕೊಳ್ತಾರೋ ಅವರಿಗೂ ನಾನು ಹಿಂಸೆ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇದು ಒಂದು. ಅಂದರೆ ಅರ್ಥಾತ್ ಮುಖ್ಯವಾಗಿ ತಿಳಿಬೇಕು ಅಂದರೆ ಹನುಮಂತನ ಸೇವೆ ಮಾಡಬೇಕು, ಮುಖ್ಯ ಪ್ರಾಣ ದೇವರ ಸೇವೆ ಮಾಡಿದರೆ ಶನಿಯ ಕಾಟ ಎಷ್ಟೂ ಇರುವುದಿಲ್ಲ ಅನ್ನೋದು ಇದು ಒಂದು ಪರಿಹಾರೋಪಾಯ. ಮತ್ತೊಂದು ಪರಿಹಾರೋಪಾಯ ಅಂದರೆ, ಶನಿ ಸ್ವತಃ ತಾನೇ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾನೆ. ಆ ನರಸಿಂಹದೇವರ ಸ್ತೋತ್ರವನ್ನು ಪಠನೆ ಮಾಡಿದಾಗಲೂ ಕೂಡ ಖಂಡಿತವಾಗಿಯೂ ಅವರಿಗೆ ಯಾವುದೇ ಶನಿ ಬಾಧೆ, ಅಂದರೆ ಶನಿ ಗ್ರಹ ಇರುವಾಗ ಏನು ತೊಂದರೆಗಳಿರಬೇಕೋ ಆ ತೊಂದರೆಗಳಾಗೋದಿಲ್ಲ ಎನ್ನುವುದಾಗಿ ಶನಿದೇವನೇ ತಿಳಿಸಿಕೊಡ್ತಾನೆ. ಆದ್ದರಿಂದ ಶಾಸ್ತ್ರಕಾರರು ತಿಳಿಸಿದಂತೆ, ಶನಿದೇವನೇ ಸ್ವತಃ ತಿಳಿಸಿದಂತೆ ನಾವು ಆ ಕೆಟ್ಟ ಫಲಗಳನ್ನು ಹೊಂದದೆ ಆ ಪರಿಹಾರೋಪಾಯಗಳನ್ನು ಮಾಡಿ ಒಳ್ಳೆಯ ಫಲಗಳನ್ನು ಹೊಂದಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎನ್ನುವಂತಹ ಈ ಮಂತ್ರವನ್ನು ಕೂಡ ಪಠಿಸಿ ನಾವು ಉದ್ಧಾರವಾಗೋಣ. ಜೈ ಶ್ರೀರಾಮ್. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.